ಆಸ್ತಿಗಾಗಿ ಸ್ವಂತ ತಾಯಿಯ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದಾರೆ. ಕಲ್ಲು ದೊಣ್ಣೆಗಳನ್ನು ಹಿಡಿದು ಕಾರಿಗೆ ಅಡ್ಡಗಟ್ಟಿ ಹಲ್ಲೆ ಮಾಡಲು ಮುಂದಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತೌಡನಹಳ್ಳಿ ಗ್ರಾಮದ ಅಂಜನಾದೇವಿ ಎಂಬ ವೃದ್ಧೆಗೆ 4 ಜನ ಮಕ್ಕಳಿದ್ದು ತನ್ನ ಆಸ್ತಿಯನ್ನ ಸಮಪಾಲಾಗಿ ಎಲ್ಲ ಮಕ್ಕಳಿಗೂ ಹಂಚಿಕೆ ಮಾಡಿದ್ದಾರೆ. ವೃದ್ಧ ದಂಪತಿ ತಮ್ಮ ಜೀವನೋಪಾಯಕ್ಕಾಗಿ ಅಂತ ಅವರು ಒಂದು ಭಾಗ ಆಸ್ತಿ ತೆಗೆದುಕೊಂಡಿದ್ದು, ಆ ಆಸ್ತಿಗಾಗಿ ಸ್ವಂತ ಮಗ ವಿಜಯ್ ಕುಮಾರ್, ಸೊಸೆ ಹಾಗೂ ಮೊಮ್ಮಕ್ಕಳು ಸೇರಿಕೊಂಡು ವೃದ್ಧೆ ಸಂಚರಿಸುತ್ತಿದ್ದ ಕಾರನ್ನ ಅಡ್ಡಗಟ್ಟಿ ಹಲ್ಲೆಗೆ ಮುಂದಾಗಿದ್ದಾರೆ. ಅದೃಷ್ಟವಶಾತ್ ಚಾಲಕನ ಸಮಯ ಪ್ರಜ್ಞೆಯಿಂದ ವೃದ್ಧೆ ಬಚಾವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಘಟನಾವಳಿಯ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸುವಂತಿದೆ. ಘಟನೆ ನಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವೃದ್ಧ ದಂಪತಿಯ ಮಗ ಹಾಗೂ ಆತನ ಕುಟುಂಬವನ್ನು ವಶಕ್ಕೆ ಪಡೆದುಕೊಂಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ಅವ್ನ ಗಾಡಿ ಬರ್ತಾನೆ. ನಡಿ ನಡಿ ನೀನ್ ಹಂಗೆ ನಡಿ, ಜೋರಾಗಿ ನಡಿ, ಆನ್ ಆಗೈತೆ, ನಡಿ ನಡಿ. ಕಾಲ್ 112 ಬೃಂದ ಫೋನ್ జోరాగి నడి యాడ కాశిండ్రి వీళ్ళు వాళ్ళు అంతా పంపించండి. అదకి మాట్లాడుతా ఉండి పోదాం, ఏమైనా చూస్తే అట్టకే పోదాము అని. జోరాಗಿ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಡಿ. ಇನ್ನು ಘಟನೆ ನಂತರ ಪ್ರತಿಕ್ರಿಯಿಸಿರುವ ವೃದ್ಧೆ ಅಂಜನಾದೇವಿ, ನನಗೆ ನನ್ನ ಮಗ ವಿಜಯ್ ಕುಮಾರ್ ಮತ್ತು ಆತನ ಕುಟುಂಬದಿಂದ ನಿರಂತರ ಕಿರುಕುಳ ನೀಡಲಾಗುತ್ತಿದೆ. ಈ ಹಿಂದೆಯೂ ನನ್ನ ಮೇಲೆ ಅನೇಕ ಬಾರಿ ಹಲ್ಲೆಗೆ ಯತ್ನಿಸಲಾಗಿದೆ. ಇಂದು ಸಹ ನಾನು ಕಾರಿನಲ್ಲಿ ನಮ್ಮ ದೇವಸ್ಥಾನಕ್ಕೆ ತೆರಳುತ್ತಿದ್ದ ವೇಳೆ ನನ್ನ ಮಗ ವಿಜಯ್ ಕುಮಾರ್ ಮತ್ತು ಆತನ ಕುಟುಂಬ ನಮ್ಮ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗಿದ್ದಾರೆ. ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಫೋರ್ಜರಿ ಮಾಡಿಕೊಂಡಿದ್ದು ಅದನ್ನು ಕಿತ್ತುಕೊಳ್ಳಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಂದ್ಬಿಟ್ಟು ಯಾವಾಗ್ಲೂ ನಮ್ಗೆ ಈ ತರ ಗೌರ್ಮೆಂಟ್ಗೆ ವಿರೋಧವಾಗಿ ನಡ್ಕೊಂಡು ನಮ್ಗೆ ಟಾರ್ಚರ್ ಕೊಟ್ರೆ ನಮ್ ಜೀವನ ಹೆಂಗ್ ಮಾಡ್ಬೇಕು? ನಾವು ಯಾರು ನೋಡಲ್ಲ, ನಮ್ ಜೀವನ ನಾವೇ ಮಾಡ್ಕೋಬೇಕು. ಒಂದು 18 ಕೇಸುಗಳು ಹಾಕಿದ್ದಾನೆ. ಕೇಸುಗಳು ನೀವೇ ಹೇಳಿ, ವಯಸ್ಸಾಗಿರೋರು. ಅವನೇ ಹಾಕಿದ್ದಾನೆ, ವಿಜಯ್ ಕುಮಾರ್. ಹೈಕೋರ್ಟ್ಗೆಲ್ಲ ಕೇಸುಗಳು, ಇದು ಸಿವಿಲ್ ಕೋರ್ಟಲ್ಲಿ ಕೇಸುಗಳು, ಯಾವ್ಯಾವ ಕೇಸುಗಳ ಎಲ್ಲ ಕೋರ್ಟ್ಗಳಲ್ಲೂ ಕೇಸುಗಳಾಗ್ತಾನೆ. ಅಯ್ಯ, ಸ್ವಂತ ಮಗ ಮಕ್ಳಿದ್ರೆ ಏನು ಇವತ್ತೇ ಸತ್ರೆ ಏನು? ಎತ್ತು ತಾಯಿಗೆ ಈ ತರ ಕೆಲಸ ಕೊಡೋರು ಇನ್ನು ಅಪ್ಪ ಅಮ್ಮನ ಗೂಟ ಹಾಕೋಕೆ ಹೋಗ್ತಾ ಇಲ್ಲ. ಆಸೆ 30-40 ಲಕ್ಷ ಕ್ಯಾಶ್ ತಿಂದವನೆ, ಬ್ಯಾಂಕ್ ಲೋನ್ ಮಾಡ್ಸವನೆ, ಪೋಸ್ಟ್ ಆಫೀಸಲ್ಲಿ ಹಾಕೊಂಡಿದ್ವಿ 1 to ಡಬಲ್ ಬರೋ ದುಡ್ಡು ಹಾಕೊಂಡಿದ್ರ, ಬ್ಯಾಂಕಲ್ಲಿ ATM ಇಟ್ಕೊಂಡು ಅವನೇ ಡ್ರಾ ಮಾಡ್ಕೊಂಡು ತಿಂದವನೆ. ಎಲ್ಲ ತಿಂದು ಮನೆ ಇಲ್ಲ, ಗಿಫ್ಟೆಡ್ ಅಲ್ಲಿ ಮನೆ ಇಲ್ದಿರ ಮನೆಯಿಂದ ಆಚೆ ಕಡೆ ಸಂಪಾದನೆ ಮಾಡಿರೋದಂತೆ. ನಾವು ಸಂಪಾದನೆ ಮಾಡಿಲ್ವಾ ಸರ್? ನಾವು ಸಂಪಾದನೆ ಮಾಡಿರೋದೆಲ್ಲ ತಾನೆ ಅವರೆಲ್ಲ ಬಾಕೋಗಳು ತಗೊಂಡಿರೋದು ಕೋರ್ಟ್ಗಳಿಗೆ ಹಾಕಿ. ವಿಚಾರಕ್ಕೇನೆ ಪೊಲೀಸ್ ಅವ್ರು ಬಂದ್ರು, ಎಲ್ಲ ಕಾಂಪೌಂಡ್ ಎಲ್ಲ ಫಿಕ್ಸ್ ಮಾಡಿದೆ, ಸಂಪೆಲ್ಲ ಮುಚ್ಚಿದೀನಿ, ಬೆಳೆ ಎಲ್ಲ ಹೇಳಿದ್ದಾರೆ. ನನಗೆ ಜಮೀನ್ ಬಿಡ್ತಾ ಇಲ್ಲ. ಪೊಲೀಸ್ ಅವರು ಬಂದು ರಕ್ಷಣೆ ಕೊಟ್ರು ಬಿಡ್ತಾ ಇಲ್ಲ, ಕೋರ್ಟ್ ಆರ್ಡರ್ ಆದ್ರೂ ಬಿಡ್ತಾ ಇಲ್ಲ. ಅವರು ಗೌರ್ಮೆಂಟ್ಗೆನೆ ಪೊಲೀಸ್ ಅವ್ರಿಗೇನೆ ಇದು ಕೊಡ್ದಿರೋದ್ಮೇಲೆ ನಮ್ಗೆ ಎಷ್ಟು ಮಾತ್ರ ನೋಡ್ತಾರೆ ಅವರು? ನಮ್ಗೆ ಈ ತರ ನಮ್ಮ ಮನೆ ದೇವಸ್ಥಾನ ತಿಮ್ಮರಾಯ ಸ್ವಾಮಿ ಅವತಿಗೆ ಹೋಗ್ಬಿಟ್ಟು ಊರ ಹತ್ರ ಅಶ್ವತ್ಥ ಕಟ್ಟೆ ಇದೆ ನಮ್ದು, ಅಲ್ಲೇ ರೋಡ್ ಸೈಡ್ ಅಲ್ಲೇ ನಾವು ದೇವಸ್ಥಾನದಿಂದ ಬಂದು ರೋಡ್ ಮರೆನಲ್ಲಿ ಕಾಯ್ಕೊಂಡು ಕಾರ್ ಬಂದಿದ ತಕ್ಷಣ ಎಲ್ಲಾರು ಕೋಲ್ ತಗೊಂಡು ಹೊಡೆದು ಕಲ್ಲಲ್ಲಿ ಹೊಡೆದಿರೋದು. ಗ್ಲಾಸ್ ಎಲ್ಲ ಪುಡಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ರು. ಸುಮ್ನೆನೆ ಬರೋದು, ದೌರ್ಜನ್ಯ ಮಾಡೋದು, ಹೊಡೆಯೋದು, ಕೆಟ್ಟ ಹೊಲ್ಸ್ ಮಾತುಗಳೆಲ್ಲ ಮಾತಾಡೋದು, ಈ ತರ ಮಾಡ್ತಾ ಇದ್ದಾರೆ. ಒಂಥರ ಗಂಟು ಕೋಲು, ಇಷ್ಟಿಷ್ಟು ದಪ್ಪ ಕೋಲು, ಇಷ್ಟಿಷ್ಟು ಉದ್ದ, ಹೊಡೆದಿದ್ದ ಪಟ್ಟಿಗೆ ಡಮಾರ್ ಡಮಾರ್ ಅಂತ ಶಬ್ದ ಬಂದು ನಮ್ ಗ್ಲಾಸ್ ಪೀಸ್ ಮೇಲೆ, ಕಾಲುಗಳ ಮೇಲೆಲ್ಲ ಗ್ಲಾಸ್ ಪೀಸ್ಗಳು ಬಿದ್ದು ಎಲ್ಲ ಗಾಯಗಳಾಗೈತೆ. ಊರು ತೌಡನಹಳ್ಳಿ.